ಸ್ನೇಹಿತರೆ ನಮಸ್ಕಾರ. ಏನಪ್ಪ ಪೆಂಡಲ್ ಆಗ್ತಾಯಿದ್ದಾರೆ, ಏನು ಕಾರ್ಯಕ್ರಮ ಅಂತ ನೀವು ತಿಳ್ಕೊಂಡಿರ್ಬೋದು. ಮೊಮ್ಮಗಳ ನಾಮಕರಣ ಮತ್ತು ತೊಟ್ಟಿಲು ಶಾಸ್ತ್ರದ ಕಾರ್ಯಕ್ರಮದ 2ನೇ ದಿನದ ವಿಡಿಯೋ ಪಾರ್ಟ್ 2 ಅಂತ ರಿಲೀಸ್ ಆಗ್ತಾಯಿದೆ ನೋಡಿ. ಶಾಸ್ತ್ರ ಪ್ರಕಾರ ತಳಿಮಲಂಗಿ ಗ್ರಾಮದ ನಿಮ್ಮ ಹಳೆಯ ಮನೆಯಲ್ಲೇ ಈ ಶಾಸ್ತ್ರ ಇಟ್ಕೋಬೇಕು ಅಂತ ಹೇಳಿದ್ರು. ಅದರಂತೆ ಇಲ್ಲಿ ಇಟ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಶಾಮಿಯಾನ ಒಂದು ಲೆವೆಲು ಬಂದು ನಿಂತಿದೆ. ಮನೆ ಸಾಮಾನುಗಳೆಲ್ಲನೂ ಏನು ಬೇಕು ಕಾರ್ಯಕ್ರಮಕ್ಕೆ ಆ ಸಾಮಾನುಗಳೆಲ್ಲ ತಂದು ಇಟ್ಟಿದ್ದೀವಿ. ಇವಾಗ ಇನ್ನೇನು ನೆಂಟರು ಎತ್ತರು ಎಲ್ಲ ಬರ ಮಟ್ಟದಲ್ಲಿದ್ದಾರೆ. ಅದರಿಂದ ನಮ್ಮ ಮೊಮ್ಮಗಳ ಒಂದು ನಾಮಕರಣ ಹಾಗೂ ತೊಟ್ಟಿಲು ಶಾಸ್ತ್ರ ಗ್ರ್ಯಾಂಡಾಗಿ ನಡೀಬೇಕು ಅಂತ ಮಾಡ್ತಾಯಿದ್ದೀವಿ. ಎಲ್ಲಿಗಂಟ ಸಾಧ್ಯವೋ ಅಲ್ಲಿಗಂಟು ಕಾರ್ಯಕ್ರಮಗಳನ್ನ ನಂಬ್ಕೊಂಡು ಹೋಗ್ತಾಯಿದ್ದೀವಿ. ಮಾಡೋಣ. ಮತ್ತು ಸ್ನೇಹಿತರೆ, ನಿಮ್ಮ ಕಾರ್ಯಕ್ರಮಗಳು ಏನಾದ್ರು ಇದ್ದರೆ ಇದೇ ಥರ ನೀವು ಇಟ್ಕೊಂಡು ಚೆನ್ನಾಗಿ ಆಚರಿಸಿ. ಮಕ್ಕಳುಗಳು ಸಂತೋಷ ಪಡ್ತಾರೆ. ಮತ್ತು ಈ ಕಾರ್ಯಕ್ರಮದ ಒಂದು ವಿಡಿಯೋ ತೆಗಿತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ, ಯಾರ್ಯಾರು ನನ್ನ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾಯಿದ್ದಾರೋ ಅವರೆಲ್ಲ ನಮ್ಮ ಒಂದು ವಿಡಿಯೋನ ಯಾವಾಗಲೂ ನೋಡ್ತಾ ಇರ್ತೀರಿ ಅಂತೇಳಿ ನಂಬ್ಕೊಂಡು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನಮ್ಮ ವಿಡಿಯೋನ ಸಾಧ್ಯವಷ್ಟು ಮಟ್ಟಿಗೆ ಎಲ್ಲ ನೋಡಿ ನಮಗೆ ಸಹಕರಿಸ್ಬೇಕು ಅಂತ ಕೇಳ್ತಾಯಿದ್ದೀವಿ. ಈ ವಿಡಿಯೋನ ಮೊದಲೆಲ್ಲ ನೋಡ್ತಿರಲ್ಲ, ಅದೇ ಥರಕ್ಕೆ ಈ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ಗಳು, ಅಭಿಪ್ರಾಯ, ಅನಿಸಿಕೆಗಳು ಎಲ್ಲನೂ ನಮ್ಮ ಒಂದು ಕಮೆಂಟ್ ಬಾಕ್ಸ್ಗೆ ಸಪ್ಲಿ ಆಗಬೇಕು. ಇದೇ ಥರಕ್ಕೆ ಫಂಕ್ಷನ್ ಇರಲಿ ಅಂಥೇಳಿ ನಿಮಗೆ ಏನಾದ್ರು ಹೆಚ್ಚಿನ ವಿಚಾರ ಗೊತ್ತಾಗಿದ್ದರೆ ನಮಗೆ ಕಮೆಂಟ್ ಮುಖಾಂತರ ಹಾಕಿ. ನಾವು ಸಾಧ್ಯವಷ್ಟು ಮಟ್ಟಿಗೆ ಕವರ್ ಮಾಡಿದ್ದೀವಿ. ಸ್ನೇಹಿತರೆ, ನಮ್ಮ ಮೊಮ್ಮಗಳು ಹುಟ್ಟಿರೋದು ಜನವರಿ 12, 25ನೇ ವರ್ಷ. ಕರೆಕ್ಟಾಗಿ 9 ತಿಂಗಳಿಗೆ ನಾವು ತೊಟ್ಟಿಲು ಶಾಸ್ತ್ರ ಇಟ್ಕೊಂಡಿದ್ದೀವಿ. ಮತ್ತು ಸ್ನೇಹಿತರೆ, ನೋಡಿ ಎಲ್ಲ ಚೆನ್ನಾಗಿ ಕಾಣುತ್ತಾ ಏನೋ ನೋಡಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಡೆಕೋರೇಷನವರು ಬಂದು ಡೆಕೋರೇಷನ್ ಮಾಡಿಬಿಟ್ಟು ಹೋಗಿದ್ದಾರೆ. ಅಡುಗೆ ಕೆಲಸದವರು ಎಲ್ಲ ಪಾತ್ರೆ ಏನೇನು ಬೇಕು ಇದಕ್ಕೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಊಟ ಮಾಡ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ರಾತ್ರಿ ಸಮಯ, ಅವರು ನಮ್ಮ ಮನೆಗಳೆಲ್ಲ ಊಟ ಮಾಡೋದಿಲ್ವಂತೆ. ಕೊಳ್ಳೇಗಾಲಕ್ಕೆ ಹೋಗಿದ್ದು ಊಟ ಮಾಡ್ಕೊಬರ್ತೀವಿ, ಹಿಂಗೆ ಇರಲಿ ನೋಡ್ಕೋತಾ ಇರಿ ಅಂದ್ಬಿಟ್ಟು ಹೇಳ್ಬಿಟ್ಟು
ಕೊಳ್ಳಗಾಲಕ್ಕೆ ಊಟಕ್ಕೆ ಹೋದವರು ಇನ್ನೂ ಬಂದಿಲ್ಲ ಸ್ನೇಹಿತರೆ. ನಮ್ಮ ಮನೆಗಳೇ ತಿಂದುಬಿಟ್ರೆ ಅವ್ರಿಗೆ ಅಪವಿತ್ರ ಆಗೋದಂತೆ. ನೋಡಿ ಊಟ ಮಾಡ್ಕೊ ಬಂದರು. ಈಗ ನಾಳೆ ಫಂಕ್ಷನ್ಗೆ ಅಂದರೆ ಭಾನುವಾರದ ಫಂಕ್ಷನ್ಗೆ ಒಬ್ಬಟ್ಟನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಒಬ್ಬಟ್ಟು ತುಪ್ಪ ಹಾಕಿಸ್ಬೇಕು ಅಂತ ನಮ್ಮ ಹುಡುಗ ಮ್ಯಾನೇಜರ್ ಆಗಿದ್ದಾನಲ್ಲ, ಅವನೊಂದು ಆಸೆ ಆಗಿತ್ತು. ಅದು ಏನೇ ಆದರೂ ಸರಿ ಒಬ್ಬ ಹೋಳಿಗೆ ಊಟ ಹಾಕಿಸ್ಲೇಬೇಕು ಅಂತ ಹೊಂಟಿದ್ದ. ಆದರೂ ಹೋಳಿಗೆ ಊಟಕ್ಕೆ ಸ್ವಲ್ಪ ಶ್ರಮನೇ ಆಯಿತು. ಯಾಕಂದರೆ ಇದು ಹಳ್ಳಿ ಮನೆ, ಒಂದು ಸ್ಟವ್ಗಳು ಸಿಗೋದಿಲ್ಲ. ನೋಡಿ ಒಬ್ಬಟ್ಟು ಒತ್ತಲಿಕ್ಕೆ, ಒಬ್ಬಟ್ಟು ಸುಡಲಿಕ್ಕೆ ಆ ಪಾದ ಇದೆಯಲ್ಲ ದೋಸೆ ಕಲ್ಲು, ಅದನ್ನು ಮಾದಾಪುರದಿಂದ ತರಿಸಿದ್ದಾರೆ. ಈ ಭಟ್ರುಗಳಂತೂ ನಂಬರ್ 1 ಲೋಫರ್ ಭಟ್ರುಗಳಾಗೋರೆ. ಇದ್ದು ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಯಾರಿಗೂ ಇಲ್ಲ, ಎಲ್ಲ ತಲೆನೇ ನಡೀತಾರೆ. ಇಂಥದೇ ಬೇಕು, ಇಲ್ಲಾಂದ್ರೆ ಬಿಡ್ಬಿಟ್ಟು ಹೋಯ್ತೀವಿ ಅಂತಾರೆ ಬೋಳಿ ಮಕ್ಕಳುಗಳು. ಇವ್ರನ್ನ ಯಾತಕ್ಕೆ ಕರೆದುಬಿಟ್ಟು ಅಂದಾಗ ಆಗಿದೆ ಸ್ನೇಹಿತರೆ. ಇದ್ದು ಮಟ್ಟಿಗೆ ಅದೇ ದೋಸೆ ಕಲ್ಲೇನೂ ಬೇಕಾಗಿಲ್ಲ, ಯಾವುದಾದ್ರು ದೋಸೆ ಕಲ್ಲು ಕೊಡಿ ಅಂತಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಇವರು ಅದೇ ದೋಸೆ ಕಲ್ಲು ಬೇಕು. ನೋಡಿ ಖಾರ ರುಬ್ಬಲಿಕ್ಕೆ ನಾವು ಮಸಾಲೆ ಸಾಮಾನು ಹಾಕ್ಕೊಡ್ತೀವಿ, ರುಬ್ಕೊಬನ್ನಿ ಅನ್ನೋರು ಎಷ್ಟೋ ಜನ ಭಟ್ರುಗಳು ಇರ್ತಾರೆ. ಆದರೆ ಈ ಬೋಳಿ ಮಕ್ಕಳುಗಳು ನನ್ನ ಮುಂದೆ ಗ್ರೈಂಡ್ರೇ ಬೇಕು ಅಂತ ಕೇಳ್ತಾಯಿದ್ರು. ಖಾರ ರುಬ್ಬಕ್ಕೆ ಯಾರಾದರೂ ಗ್ರೈಂಡ್ರ ಬಾಡಿಗೆಗೆ ತಂದಾರ ಸ್ನೇಹಿತರೆ. ಎಷ್ಟು ಹಿಂಸೆ ಕೊಟ್ಬಿಟ್ರು ಅಂದರೆ ಅಷ್ಟೇ ಹಿಂಸೆ ಕೊಟ್ಬಿಟ್ರು. 11 ಗಂಟೆವರೆಗೂ ಇವ್ರಿಗೆ ಸಾಮಾನು ಹೊಡೆದೇ ಆಯಿತು. ಇಂಥ ಕಚಡ ನನ್ನ ಮಕ್ಕಳುಗಳಿಗೆ ಯಾತ್ರ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ. ಒಟ್ಲಿ ಕಾರ್ಯಕ್ರಮ ಮಾಡೋರನ್ನ ಭಾಳ ಗೋಳಿಕೊಳ್ಳೋದು ಜಾಸ್ತಿ ಈ ಬೋಳಿ ಮಕ್ಕಳುಗಳು. ಯಾಕೆ ಮಾಡಿಬಿಟ್ಟು ಹಳ್ಳಿ ಮನೆಯಲ್ಲಿ ಕಾರ್ಯಕ್ರಮನ ಹೋಗಿತ್ತು. ನಾನಂತೂ ಈ ಕಾರ್ಯಕ್ರಮದಲ್ಲಿ ಊಟ ಮಾಡೇ ಇಲ್ಲ ಸ್ನೇಹಿತರೆ. ಇವ್ರ ಜೊತೆಲಿ ಹೊಡೆದಾಡೋದೇ ಆಯಿತು. 12 ಗಂಟೆ ಆಗಿದ್ರು ಇವ್ರ ಕೆಲಸಗಳೇ ಕ್ಲಿಯರ್ ಆಗಲಿಲ್ಲ. ಬಂದದು ಈವ್ನಿಂಗ್ 5:15 ಗಂಟೆನಾಗ. ಅದು ಇಂತಿಂಥ ಪಾತ್ರೆ ಬೇಕು, ಇಂತಿಂಥ ದಬ್ರಿಗಳೇ ಬೇಕು ಅಂತೇಳಿ ಎಲ್ಲ ಸಾಕು ಮಾಡಿಬಿಟ್ಟಿದ್ರು. ನಾವು ನಮ್ಮೂರ ಗ್ರಾಮದಲ್ಲಿರುವಂತಹ ರಾಮ ಮಂದಿರ ಹಾಗೂ ಮಾರಮ್ಮನ ದೇವಸ್ಥಾನದಲ್ಲಿ ಪಾತ್ರೆಗಳೆಲ್ಲ ಸಿಕ್ಕದ. ಅಂದರೆ ಏನು ಬಾಡಿಗೆ ಏನಿಲ್ಲ, ಫ್ರೀ ಆಫ್ ಕಾಸ್ಟು. ಪಾತ್ರೆಯಿಂದ ಕೊಡುವಾಗ ಏನೋ ನಮ್ಮ ಕೈಲಾದೊಂದು ಅಷ್ಟೋ ಇಷ್ಟೋ ಕೊಟ್ಬಿಡೋದು ಅಷ್ಟೇ, ದೇವಸ್ಥಾನ ದುಡ್ಡಿಗೆ ಹಾಕ್ಬಿಡೋದು. ಅದೇನಾದರೂ ಆಗಲಿ ಸ್ನೇಹಿತರೆ, ಪಾತ್ರೆಗಳೆಲ್ಲ ಇವ್ರು ಕೇಳ್ಕೊಳ್ಳೋ ಸಾಮಾನುಗಳೆಲ್ಲ ನಮ್ಮ ಗ್ರಾಮದಲ್ಲೇ ಸಿಕ್ತು. ಆದರೆ ಇವ್ರು ಕೇಳೋದು ದೋಸೆ ಕಲ್ಲು ಮತ್ತು ಗ್ರೈಂಡ್ರು ನಮ್ಮದು ಮಿನಿ ಗ್ರೈಂಡ್ರ್ ಇದೆ, ಅದನ್ನು ಇಷ್ಟಪಡಲ್ಲ. ನಮಗೆ ದೊಡ್ಡ ಗ್ರೈಂಡ್ರ್ ಬೇಕು ಅಂತ ಕೇಳ್ತಿದ್ರೆ ಬುಡ್ಡೆ ಮಕ್ಕಳುಗಳು. ಆ ಗ್ರೈಂಡ್ರನ್ನ ಅದು ಲೇಬರು 100 ರೂಪಾಯಿ ಆದರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಿಗೆ 8 ರೂಪಾಯಿ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಗಾತ್ರ ಗೋಳಿಕೊಂಡಿದ್ದಾರೆ ನಮ್ಗೆ. ಅದರಿಂದ ಇಂಥ ಕಾರ್ಯಕ್ರಮಗಳನ್ನ ಯಾರು ಹಳ್ಳಿ ಕಡೆ ಅನಾನುಕೂಲ ಇರೋ ಕಡೆ ಇಟ್ಕೊಳ್ಳೇಬಾರ್ದು ಸ್ನೇಹಿತರೆ. ಸಿಂಪಲಾಗಿ ಏನು ಬೇಕೋ ಊಟ ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡು ಕೊನೆ ಪಕ್ಷ ಫಾಸ್ಟ್ ಫುಡ್ಡನ್ನು ತಂದು ಕಾರ್ಯಕ್ರಮ ನಡೆಸಿದ್ರು ಸರಿ ಅಂದಾಗ ಹೋಗಿದೆ. ಆಯಿತಾ ಸ್ನೇಹಿತರೆ, ಇಂಥ ಕಾರ್ಯಕ್ರಮ ಹಳ್ಳಿಗಳ ಕಡೆ ಇಟ್ಕೊಳ್ಳೇಬಾರ್ದು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಆದ್ರೂ ಇದು ತೊಟ್ಟು ಶಾಸ್ತ್ರ, ಅದರಿಂದ ನಾವು ಹಳ್ಳಿ ಮನೆಯಲ್ಲೇ ಮಾಡಬೇಕಾದಂಥ ಕಾರ್ಯಕ್ರಮಗಳು ಕಷ್ಟ ಸುಖ ಹೆಂಗೋ ದಬಾಯಿಸ್ಕೊಂಡು ಹೋದ್ವಿ. ಅಂತೂ ರಾತ್ರಿಯೆಲ್ಲ ಒಬ್ಬಟ್ಟು ಸುಡ್ತಾವ್ರೆ ಮತ್ತು ತರಕಾರಿಗಳನ್ನ ಬೆಳಿಗ್ಗೆ ಕತ್ತರಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಭಾನುವಾರ 12ರಿಂದ 1ಕ್ಕೆ ಕಾರ್ಯಕ್ರಮ ಇರೋದು. ಎಲ್ಲ ವ್ಯವಸ್ಥಿತವಾಗಿ, ಏನು ಸಾಮಾನುಗಳೇನೂ ಕೊರತೆ ಇಲ್ಲ. ಎಲ್ಲ ಸಾಮಾನುಗಳು ಕೊರತೆ ಇರೋದ್ರಿಂದ, ಕೊರತೆ ಆಗದೇ ಇರೋದ್ರಿಂದ ತಿಕ್ಕ ಮುಚ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಗೆ ಇನ್ನೆಷ್ಟು ಗೋಳಿಕೊಳ್ಳೋರ ಗೊತ್ತಿಲ್ಲ. ನನಗೆ ಇವರ ಓಡಾಟದಲ್ಲಿ ನನಗೆ ಜ್ವರ ತಪ್ಪಿ ಬಿದ್ದೋಗಿದ್ದೀನಿ ಸ್ನೇಹಿತರೆ. ಆದರೂ ಒಂದು ವಿಡಿಯೋ ಮಾಡಬೇಕು, ಯೂಟ್ಯೂಬ್ಗೋಸ್ಕರನಾದರೂ ಮಾಡಲೇಬೇಕಲ್ಲ ಅಂಥೇಳಿ ಆದಷ್ಟು ಮಟ್ಟಿಗೆ ನಾನು ಒಂದು ವಿಡಿಯೋನ ತೆಗಿತಾಯಿದ್ದೀನಿ ಸ್ನೇಹಿತರೆ. ಈ ಜ್ವರ ಬಂದಿರೋದ್ರಲ್ಲಿ ನಾನು
ವಾಯ್ಸ್ ಕೊಟ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಯಿತಾ ಸ್ನೇಹಿತರೆ, ತಾವು ಮೊದಲಿಂದ ಹೆಂಗೆ ಈ ಕಾರ್ಯಕ್ರಮದ ವೀಡಿಯೋಗಳನ್ನೆಲ್ಲ ಸಹಕರಿಸಿದ್ರಿ, ಅದೇ ಥರ ಮುಂದೆನೂ ಸಹ ಇದೇ ಥರಕ್ಕೆ ಸಹಕರಿಸ್ಕೊಂಡು ಹೋಗ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು